ಶಂತನು ಬೇಸರದಲ್ಲಿರಬೇಕಾದ್ರೆ ಅದನ್ನು ಸಾರಥಿ ಹತ್ರ ತಿಳ್ಕೊಂಡು ದೇವವ್ರತ ದಾಸರಾಜನ ಹತ್ರ ಹೋಗ್ತಾನೆ. ದಾಸರಾಜನ ಹತ್ರ ಹೋದ್ಮೇಲೆ ದಾಸರಾಜ ಹತ್ರ ತನ್ನ ತಂದೆಗೆ ಸತ್ಯವತಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಆಗ ದಾಸರಾಜ ಕೇಳ್ತಾನೆ, ನಿನ್ನ ತಂದೆಗೆ ಈಗಾಗಲೇ ಒಂದು ಮದುವೆ ಆಗಿ ನೀನು ಮಗು ಇದೆಯಾ, ನೀನಿದ್ದೀಯಾ ಮಗನಾಗಿ. ಸೊ ಅವನಿಗೆ ಮದುವೆ ಆದಮೇಲೆ ಇನ್ನೊಂದು ಮಕ್ಕಳಾಗ್ತದೆ. ಆವಾಗ ಅವರಿಗೇನು ಅಧಿಕಾರ ಎಲ್ಲಿ ಸಿಗ್ತದೆ? ಅಧಿಕಾರ ಸಿಗೋದಿಲ್ಲಲ್ಲ, ಅದಕ್ಕೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಇವನು ದೇವವ್ರತ ಹೇಳ್ತಾನೆ, ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿಲ್ಲ, ನಾನು ನಿಮ್ಮ ಮಕ್ಕಳು ಯಾರಿದ್ದಾರೆ ಅವರಿಗೆ ಸಿಂಹಾಸನವನ್ನು ವಹಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅದೆಲ್ಲ ಸರಿ, ನೀನು ಹೇಳ್ತಾ ಇರೋದು ನೀನು ಸಿಂಹಾಸನ ತಗೊಳ್ಳೋದಿಲ್ಲ, ಆಮೇಲೆ ಮುಂದೆ ನಿನಗೆ ಮದುವೆ ಆಗೋದಿಲ್ಲ, ಮದುವೆ ಆದಮೇಲೆ ನಿನ್ನ ಮಕ್ಕಳಾಗೋದಿಲ್ವ, ಅವರು ಬಿಡ್ತಾರಾ? ಅವರು ಸಿಂಹಾಸನದ ಆಸೆಯಲ್ಲಿರಲ್ಲ. ಆಗ ಅವನೊಂದು ಪ್ರತಿಜ್ಞೆ ಮಾಡ್ತಾನೆ, ನನ್ನ ಇವತ್ತಿನಿಂದ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಾಯಿ ಮತ್ತು ತಂಗಿಗೆ ಸಮಾನ ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಮಾಡುವಾಗ ಈ ದೇವತೆಗಳೆಲ್ಲ ಖುಷಿಯಾಗಿ ಅವನ ಮೇಲೆ ಪುಷ್ಪ ಅರ್ಚನೆ ಮಾಡಲಿಕ್ಕೆ ಉಂಟು, ಹೂ ಮಳೆ ಹರಿಲಿಕ್ಕೆ ಉಂಟು. ಆ ಥರ ಪ್ರತಿಜ್ಞೆ ಮಾಡಿದಾಗ ಅವನು ಭೀಷಣವಾದ ಪ್ರತಿಜ್ಞೆ ಮಾಡಿದ್ದಕ್ಕೆ ಅವನಿಗೆ ಆವತ್ತಿನಿಂದ ಭೀಷ್ಮ ಅಂತ ಹೆಸರು ಬರುತ್ತೆ. ಅದು ದೇವತೆಗಳೇ ಕೊಡೋದು ಆ ಹೆಸರು. ಅಲ್ಲಿಂದ ಆಮೇಲೆ ದಾಸರ ಯಾವುದೇ ಸಂಶಯ ಇಲ್ಲದೇ ಇರೋದ್ರಿಂದ ಇವನಿಗೆ ಶಂತನಿಗೆ ಸತ್ಯವತಿಯನ್ನು ಮದುವೆ ಮಾಡಿಕೊಡ್ತಾನೆ. ಸತ್ಯವತಿಯನ್ನು ಮದುವೆ ಮಾಡಿದ ಮೇಲೆ ಅವರಿಗೆ ಇಬ್ಬರು ಮಕ್ಕಳು ಹುಡ್ತಾರೆ, ಚಿತ್ರಾಂಗದ ಮತ್ತು ಚಿತ್ರವೀರ್ಯ ಅಂತ. ಚಿತ್ರಾಂಗದ ದೊಡ್ಡವ ರಾಜ್ಯ ಆಡಳಿತ ಮಾಡ್ತಾನೆ. ದೊಡ್ಡವನಾದಮೇಲೆ ಅವನು ವಿದ್ಯಾಭ್ಯಾಸ ಎಲ್ಲ ಕಲಿತಾದ್ಮೇಲೆ ರಾಜ್ಯ ಆಡಳಿತ ಮಾಡಬೇಕಾದ್ರೆ ಚಿತ್ರವೀರ್ಯ ಉತ್ತರಾಧಿಕಾರಿ ಥರ ಇರ್ತಾನೆ. ತನ್ನ ಹೆಸರು ಚಿತ್ರಾಂಗದ ಅನ್ನೋ ಹೆಸರು ಮೊದಲೇ ಒಬ್ಬ ಗಂಧರ್ವನಿಗೆ ಇರುತ್ತೆ. ಗಂಧರ್ವನಿಗೆ ಇರೋದ್ರಿಂದ ಗಂಧರ್ವ ಇವನ ಜೊತೆ ಯುದ್ಧಕ್ಕೆ ಬರ್ತಾನೆ. ಚಿತ್ರಾಂಗನ ಜೊತೆ ಯುದ್ಧಕ್ಕೆ ಬಂದಾಗ ಚಿತ್ರಾಂಗದ ಯುದ್ಧದಲ್ಲಿ ಕೈ ಸೋತು ಮರಣ ಆಗ್ತಾನೆ, ಅಂದರೆ ವೀರಮರಣ. ಆಮೇಲೆ ಇವನಿಗೆ ಚಿತ್ರವೀರ್ಯನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಚಿತ್ರವೀರ್ಯನಿಗೆ ಪಟ್ಟಾಭಿಷೇಕ ಮಾಡಿ ಅವನು ದೊಡ್ಡವನಾದಾಗ, ಅಂದರೆ ಪಟ್ಟದಲ್ಲಿ ಇರಬೇಕಾದ್ರೆ ಕಾಶಿರಾಜ ಒಂದು ಸ್ವಯಂವರ ಏರ್ಪಡಿಸಿರ್ತಾನೆ. ಸ್ವಯಂವರ ಏರ್ಪಡಿಸಲಿಕ್ಕೆ ಸ್ವಯಂವರ ಏರ್ಪಡಿಸಬೇಕಾದ್ರೆ ಒಂದು ಪದ್ಧತಿ ಇದೆ. ಎಲ್ಲ ಕಡೆ ಎಲ್ಲ ರಾಜರುಗಳಿಗೆ ಒಂದು ಆಮಂತ್ರಣ ಪತ್ರಿಕೆ ಅಂತ ಕೊಡ್ತಾರೆ, ಅಥವಾ ಆಹ್ವಾನ ಕೊಡ್ತಾರೆ. ಸೊ ಅದನ್ನು ಅವರು ಹಸ್ತಿನಾವತಿಗೆ ತಲುಪಿಸಿರೋದಿಲ್ಲ, ಅಂದರೆ ಈ ಕುರುಕುಲಕ್ಕೆ ತಲುಪಿಸಿರೋದಿಲ್ಲ. ಇದು ತಿಳಿದ ಭೀಷ್ಮ, ನಮಗೆ ಯಾಕೆ ಆಮಂತ್ರಣ ಕೊಟ್ಟಿಲ್ಲವ, ಬೇರೆಯವರಿಗೂ ಯಾಕೆ ಮಾತ್ರ ಕೊಟ್ಟಿದ್ದಾನೆ ಅಂಥೇಳಿ ಇವನು ಹೋಗುವುದಲ್ಲಿಗೆ, ಆಮಂತ್ರಣ ಇಲ್ಲದಿದ್ದರೂ ಸ್ವಯಂವರಕ್ಕೆ ಪ್ರವೇಶ ಮಾಡೋದು.